ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಸರ್ಕಾರದ ಆಡಳಿತ ಹೇಗಿತ್ತು? ಎಲ್ಲ ತೃಪ್ತಿದಾಯಕವಾಗಿ ಇದೆಯಾ? ನಿರುದ್ಯೋಗದ ಕಥೆ ಏನಾಯಿತು? ಬಡತನದ ಕಥೆ ಎಲ್ಲಿಗೆ ಬಂತು? ಹಣದುಬ್ಬರ, ಬೆಲೆ ಏರಿಕೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದುವಾ? 17ನೇ ಲೋಕಸಭೆಯಲ್ಲಿ ಕೊನೆಯ ಭಾಷಣ ಮಾಡಿದಂಥ ಮೋದಿಯವರು ತಮಗೆ ತಾವೇ ಸ್ವಯಂ ಶಭಾಷ್ ಹೇಳಿಕೊಂಡಿದ್ದಾರೆ ತಮ್ಮ ಆಡಳಿತ ವೈಖರಿಗೆ ಸಂಬಂಧಪಟ್ಟಂತೆ. 5 ವರ್ಷಗಳಲ್ಲಿ ದೇಶ ಸುಧಾರಣೆ ಆಗಿದೆ, ಕಾರ್ಯಕ್ಷಮತೆ ಜಾಸ್ತಿ ಆಗಿದೆ ಹಾಗೂ ಪರಿವರ್ತಿತ, ಇದು ಬದಲಾಗಿರುವ ಭಾರತ ಅಂತ ಬಣ್ಣನೆ ಮಾಡಿಕೊಂಡಿದ್ದಾರೆ. GDPಯಲ್ಲಿ ವಿಶ್ವದ 5 ಟಾಪ್ ದೇಶಗಳಲ್ಲಿ, ರಾಷ್ಟ್ರಗಳಲ್ಲಿ ಭಾರತಕ್ಕೆ 5ನೇ ಸ್ಥಾನ ಸಿಕ್ಕಿದೆ. ಆದರೆ ಚೆಕ್ ಮಾಡಿಕೊಂಡಾಗ ತಲಾ ಆದಾಯ ಅಂತ ಒಂದು ವಿಷಯ ಇದೆ. ಈ ತಲಾ ಆದಾಯನ ಎಕ್ಸ್ಪ್ಲೇನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೋಡಿ, GDP ನಾವು ತುಂಬ ದುಡ್ಡನ್ನು ಮಾಡಿದ್ದೀವಿ, ಸಂಪಾದನೆ ಮಾಡಿದ್ದೀವಿ. ಒಂದು ದೇಶದ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಒಟ್ಟು ಸರಕು ಸೇವೆಗಳ ಮೊತ್ತ GDP. ಅದು ಒಂದು ವರ್ಷ, ಒಂದು ದೇಶ, ಒಟ್ಟು ಸರಕು ಸೇವೆ ಮೊತ್ತ. ಇದರಲ್ಲಿ ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಆಯಿತು. 5ನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಆದಾಗ, ಈ ಒಂದು ಎಲ್ಲ ಇಷ್ಟೊಂದು ಹಣ ನಾವು ಸಂಪಾದನೆ ಮಾಡಿದ್ದೀವಿ ಅಂದಾಗ, ಈ ಹಣದಿಂದ ಬಂದಂಥ ಆದಾಯ ಇರುತ್ತಲ್ಲ, ಅದರ ಒಂದು ಲಾಭ ಇರುತ್ತಲ್ಲ, ಈ ಲಾಭನೂ ಅದೇ ರೀತಿಯಲ್ಲಿ ಸಮಾನವಾಗಿ ಅಥವಾ ಒಂದು ಹಂತಕ್ಕೆ ಎಲ್ಲರ ನಡುವೆ ಹಂಚಿಕೆ ಆಯಿತು ಅಂತ ಚೆಕ್ ಮಾಡ್ಕೊಂಡಾಗ ಅದಿಲ್ಲ ಅಂತ. ತಲಾ ಆದಾಯ ಇಷ್ಟೆಲ್ಲ ಸಂಪಾದನೆ ನಾವು ಮಾಡಿದ್ದೀವಿ ಅಂತ ಆದಾಗ, ಅದು ಈ ದೇಶದ ಎಲ್ಲ ಜನಗಳಲ್ಲೂ ಕೂಡ ಒಂದು ಸಮೃದ್ಧಿ ತಂದಿರಬೇಕು, ಒಂದು ಸುಖ ತಂದಿರಬೇಕು, ಒಂದು ನೆಮ್ಮದಿ ಅವರವರ ಜಾಬ್ಗಳ ಅರ್ಹತೆಗೆ ಅನುಗುಣವಾಗಿ. ನಿಜ ಅಲ್ವೇ? ಸೊ ಇಲ್ಲೇನಾಗ್ತಾ ಇದೆ, ಈ GDP ಹಣ ಇದೆಯಲ್ಲ, ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ಊರಲ್ಲಿ ಒಂದು 5 ಶ್ರೀಮಂತರು ಇರ್ತಾರೆ. 5 ಶ್ರೀಮಂತರು ಮಾತ್ರ ಇರ್ತಾರೆ, 95 ಜನ ಬಡವರು ಇರ್ತಾರೆ ಆ ಊರಲ್ಲಿ. 5 ಶ್ರೀಮಂತರ ಬಳಿಯಲ್ಲಿ ಒಂದು 5 ಕೋಟಿ ದುಡ್ಡಿರುತ್ತೆ. ಸ್ವತ್ತು, ದುಡ್ಡು ಎಲ್ಲ ಸೇರಿ 5 ಕೋಟಿ ಇರುತ್ತೆ. ಆ ಊರವರು ಆಚೆ ಬಂದಾಗ ಏನು ಹೇಳ್ಕೊಳ್ತಾರೆ ಆ ಊರವ್ರ ಬಗ್ಗೆ? ನಮ್ಮೂರು ಶ್ರೀಮಂತ ಊರು, 5 ಕೋಟಿ ಗೊತ್ತಾ, ನಮ್ಮೂರದು ನಂಬರ್ 1 ನಾವೇ ಹೇಳ್ಕೊಳ್ತಾರೆ ಆ ಊರಿನವರು. ಏನಂತ? 5 ಕೋಟಿ ಇದೆ ನಮ್ಮೂರಲ್ಲಿ ಅಂತ. ವಿಷಯ ಏನು ಹೇಳಿ? ಆ ಊರಲ್ಲಿರೋ 5 ಕೋಟಿ ಯಾರ ಹತ್ರ ಇದೆ? 5 ಶ್ರೀಮಂತರ ಬಳಿ ಇದೆ. ಅವರಲ್ಲಿ ಇನ್ನೂ 95 ಜನ ಇರ್ತಾರೆ. ಅವ್ರು ಯಾರ ಹತ್ರನೂ 5 ಕೋಟಿ ಇರಲ್ಲ. ಒಬ್ಬನ ಹತ್ರ 100 ರೂಪಾಯಿ ಇರುತ್ತೆ, ಒಬ್ಬನ ಹತ್ರ 200 ರೂಪಾಯಿ ಇರುತ್ತೆ. ಹೇಳ್ಕೊಳ್ಳೋದೇನು ಅಂದರೆ, ನಾವು 5ನೇವರು, ನಾವು 1ನೇವರು, 2ನೇವರು ಅಂತ. ಅದೇನಾದರೂ ಹಂಚಿಕೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಆ 100 ಜನಕ್ಕೆ 5 ಕೋಟಿ ಹಂಚಿಕೆ ಆಗಿದ್ದಾಗ ಊರು ಸಮೃದ್ಧಿಯಾಗಿದೆ, ಜನ ಸಮೃದ್ಧಿಯಾಗಿದ್ದಾರೆ ಅಂತ. ದೇಶ ಟಾಪ್ 5 ಅಂತ ಹೇಳ್ತಾರೆ. ನಿಜ ಅಲ್ವಾ? ಅಂದರೆ ಕೆಲವು ಶ್ರೀಮಂತರ ಬಳಿಯಲ್ಲಿ ಹಣ ಇರುತ್ತಲ್ಲ, ಆ ಹಣ ಇಟ್ಕೊಂಡು ಏನು ಮಾಡಿಬಿಡ್ತಾರೆ, ಆ ಊರಿನ ಜನಸಂಖ್ಯೆಯಿಂದ ಡಿವೈಡೆಡ್ ಬೈ ಮಾಡಿಬಿಡ್ತಾರೆ, ಭಾಗಿಸಿಬಿಡ್ತಾರೆ. ಇಷ್ಟು ಜನಗಳ ನಡುವೆ ಇಷ್ಟು ಸಂಪಾದನೆ ಇದೆ, ಇಷ್ಟು ತಲಾ ಆದಾಯ ಇದೆ ಅಂತ. ಈ ನಮ್ಮ ದೇಶದ ಕಥೆ ಏನಾಗಿದೆ ಅಂದರೆ, ಅದೇ ರೀತಿಯಲ್ಲಿ ಟಾಪ್ 100ರಲ್ಲೂ ಕೂಡ ಪರ್ ಕ್ಯಾಪಿಟಾ GDP ಇದೆಯಲ್ಲ, 100ರಲ್ಲೂ ಇಲ್ಲ. 5ನೇ ಸ್ಥಾನದಲ್ಲಿ ದೇಶ ಇದ್ದಾಗ ಒಂದೊಂದು ತಲೆಗೆ ಎಷ್ಟು ಆದಾಯ ಬರ್ತಿದೆಯಪ್ಪ ಅಂತ ಚೆಕ್ ಮಾಡಿಕೊಂಡ್ರೆ ಅಲ್ಲಾದರೂ ಇರಬೇಕಾಗಿತ್ತಲ್ವಾ? 100ರ ಟಾಪಲ್ಲಿ ಇಲ್ಲವೇ ಇಲ್ಲ ನಾವು. ಇದಕ್ಕೇನಣ್ಣ ನಾವು ಅಂತ. GDP ಪರ್ ಕ್ಯಾಪಿಟಾ ಶ್ರೇಯಾಂಕದಲ್ಲಿ ಭಾರತ 129ನೇ ಸ್ಥಾನದಲ್ಲಿದೆ. ತಲಾ ಆದಾಯದ ವಿಷಯ ಚೆಕ್ ಮಾಡಿಕೊಂಡ್ರೆ ಬಾಂಗ್ಲಾ, ಶ್ರೀಲಂಕಾಗಿಂತ ಹಿಂದೆ ಇದ್ದೀವಿ ನಾವು ಅಂತ. ಹಾಗಾಗಿ ಇದನ್ನೇನಂತ ಕರೆಯೋಣ ಅಂದರೆ, ಸಂಪತ್ತಿನ ಅಸಮಾನ ಹಂಚಿಕೆ ಅಂತಾರೆ ಇದನ್ನು. ಕೆಲವರ ಬಳಿಯಲ್ಲಿ ಜಾಸ್ತಿ ಸಂಪತ್ತು ಇಟ್ಕೊಂಡು, ಆ ಕೆಲವರು ಬಳಿಯ ಜಾಸ್ತಿ ಸಂಪತ್ತನ್ನೇ ದೇಶದ ಸಾಧನೆ ಅಂತ ನಾವು ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ, ನೋಡೋಕ್ಕೆ ಕೆಳಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ. ಆದರೆ ಎಲ್ಲ ಜನಗಳಿಗೂ ಆ ಸಂಪತ್ತು, ಆ ಲಾಭ, ಆ ಆದಾಯ ಬಂತ ಅಂತ ಚೆಕ್ ಮಾಡ್ಕೊಂಡಾಗ ಇಲ್ಲ. ಬಂದಿದ್ದರೆ ಅಲ್ಲೂ ಇರಬೇಕಾಗಿತ್ತಲ್ಲ ಪರ್ ಕ್ಯಾಪಿಟಾ GDPನಲ್ಲಿ. ಇದನ್ನು ಲೆಕ್ಕ ಹಾಕೊಂಡ್ರು ಅಲ್ಲಿ ಬರ್ತಿಲ್ಲ ಅಂತ ಹೇಳಿದ್ರೆ, ಡಿವೈಡೆಡ್ ಬೈ ಮಾಡಿದ್ರು ಬರ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿದ್ದೀವಿ ನಮ್ಮ ಪರಿಸ್ಥಿತಿ ಅಂತ ಅರ್ಥ ಆಗುತ್ತೆ. 2014ರ ದಾಖಲೆಯನ್ನು ಮುರಿದು 2019ರಲ್ಲಿ ಜಯಗಳಿಸಿತ್ತು NDA. 2019ರಲ್ಲಿ GDP 2.8 ಲಕ್ಷ ಕೋಟಿ, 2024ರಲ್ಲಿ 4.1 ಲಕ್ಷ ಕೋಟಿ, 2014ರಲ್ಲಿ ಡಾಲರ್ ಮೌಲ್ಯ 60 ರೂಪಾಯಿ, 2019ರಲ್ಲಿ 72 ರೂಪಾಯಿ, 2024ರಲ್ಲಿ 83 ರೂಪಾಯಿ 27 ಪೈಸೆ $1. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಗೆ $80 ಆಗುತ್ತೆ. ಆದರೆ ಭಾರತದಲ್ಲಿ ತೈಲ ಬೆಲೆ ಮಾತ್ರ ಕಡಿಮೆ ಮಾಡಲೇ ಇಲ್ಲ. 2019ರಲ್ಲಿ ದೆಹಲಿಯಲ್ಲಿ ಪೆಟ್ರೋಲ್ 75 ರೂಪಾಯಿ, ಈಗ 96 ರೂಪಾಯಿ. 19ರಲ್ಲಿ ಡೀಸೆಲ್ಲು 66 ರೂಪಾಯಿ, ಈಗ 90 ರೂಪಾಯಿ ಅಥವಾ 86. ಅದರ ನಡುವೆ ಒಂದು ತೊಯ್ದಾಟ ಇದೆ, ಹೊಯ್ದಾಟ ಇದೆ. 5 ವರ್ಷಗಳಲ್ಲಿ, ಲಾಸ್ಟ್ 5 ಇಯರ್ಸಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 35% ಜಾಸ್ತಿ ಆಗಿದೆ. ಏನು ಮಾಡೋಣ? ಇನ್ಫ್ಲೇಷನ್ 3.73%. 2019ರಲ್ಲಿ ಡಿಸೆಂಬರಲ್ಲಿ 5.69%. 2023 ಡಿಸೆಂಬರಲ್ಲಿ ಹಣದುಬ್ಬರದಿಂದ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. 2014 ಮತ್ತು 19ನ್ನು ಹೋಲಿಕೆ ಮಾಡಿಕೊಂಡ್ರೆ ಭಾರತದಲ್ಲಿ ನಿರುದ್ಯೋಗ ದರ ಕೂಡ ಹೆಚ್ಚಾಗಿದೆ. ನಿರುದ್ಯೋಗ ದರ 2023ರಲ್ಲಿ ಸುಮಾರು 5.30% 8.003%ಗೆ ಏರಿಕೆಯಾಗಿದೆ. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಅದೂ ಆಗಲಿಲ್ಲ. ಪ್ರಧಾನಿ
2016ರಲ್ಲಿ ಘೋಷಣೆ ಮಾಡಿದರು, ಅದಾಗಲಿಲ್ಲ. ರೈತರ ಆದಾಯ ಕಳೆದ 10 ವರ್ಷಗಳಲ್ಲಿ ಕೇವಲ 51% ಮಾತ್ರ ಹೆಚ್ಚಳ ಆಗಿದೆ. ಇಲ್ಲ ಐತಪ್ಪ ಡಬಲ್ಲು ಅಂತ ಪ್ರಶ್ನೆ ಇದೆ ಇಲ್ಲಿ. ಹಾಗಾಗಿ ಬೇಕಾದಷ್ಟು ವಿಚಾರಗಳಲ್ಲಿ ಅಂಕಿಅಂಶಗಳು ಬಹಳ ಸತ್ಯ ಹೇಳಕ್ಕೆ ಶುರು ಮಾಡಿದೆ. ಹೇಳಿದ್ದೇನು ಮಾಡಿದ್ದೇನು ಅಂಥೇಳಿ ಜನ ಇದನ್ನು ಡಿಸೈಡ್ ಮಾಡಬೇಕಾಗತ್ತೆ.